ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರು. ಇನ್ನು ನನಗೆ ಚಿಕನ್ ಪಾವ್ ಬಾಜಿ ಹಾಕ್ರದ್ದು ಕಾಟಿ ಅಂತೂ നല്ല ಟೇಸ್ಟ್ ಅವರು ಇನ್ಶಾಲ್ಲ ಟ್ರೈ ಹಾಕೋರು. ಅದಕ್ಕೆ ನಂಗೆ ಕುಕ್ಕರ್ಗೆ ಬಟಾಣಿ ಬಟಾಟೆ പിന്നെ ಕ್ಯಾರೆಟ್ ಇಟ್ಟಿತ್ತು ತಣ್ಣಿ ಬೀತಿತ್ತು ಬೇವಟ್ಟಿ ಹೆಂಗಾಯ್ತು ಉಪ್ಪೆಂದು ಇಡೋಣಂತಿಲ್ಲ നിങ്ങൾ ഇവിടെ 8 ഒലിമ്പ വിസിൽ എടുക്കോರು. ഇത് ಬೆಂದಾಯಿಲ್ പിന്നെ ಇದ್ರ നിങ്ങൾ ವಿಸಿಲ್ എടുത്തിട്ട് പിന്നെ ಇದು നിങ്ങൾ ഒരു ಬೌಲ್ಗೆ ಇಟ್ಟಿತ್ತು ಬೆಚ್ಚಂಗಾಯ್ತು. ಇಪ್ಪ ತರಕಾರಿ ಎಲ್ಲ ಬೆಂದಿತ್ತು നല്ല ಸಾಫ್ಟ್ നല്ല ಬೇವನು ಬಟಾಣಿ ಬಟಾಟೆ പിന്നെ ಕ್ಯಾರೆಟ್ ಎಲ್ಲ ഇപ്പം ഞങ്ങൾ മസാല ആക്കുക. ಅದಕ್ಕೆ ഞങ്ങൾ ഒരു എഡ് എടുക്കണം. ಅದಕ್ಕೆ ನಾವು ഇവിടെ ബട്ടറും പിന്നെ തെല്ല് എണ്ണ ഇട്ട് പിന്നെ ചോപ്ഡ് ആക്കിയിട്ട് നീരുള്ളി ഇട്ട് ചെറിയ പീസ് ಹಾಕೋರು. ನೀರುಳ್ಳಿ ചോപ്ഡ് ആക്കിയಂಗಾಯ್ತು ಇಟ್ಟಿತ್ತು. ಇದಕ್ಕೆ നിങ്ങൾ ഒരു 1/2 ಟೀಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಡೋರು. പിന്നെ ಇದಕ್ಕೆ ಟೊಮೆಟೊ ಪ್ಯೂರ್ ಇಟ್ಟಂಗಾಯ್ತು ಟೊಮೆಟೊ ಅರ್ಚಿತ್ತು ಇಡೋರು. ಇನ್ನು ಇದರ ಮಿಕ್ಸ್ ಹಾಕೋರು. ഒരു 2 ಮಿನಿಟ್ ನೇರ ಟೊಮೆಟೊ നിങ്ങൾ ಬೇವಟ್ಟಿ ಹೆಂಗೈತೆ ತೆಲ್ಲು ಎಣ್ಣೆ ಬಿಟ್ಟಂತು ಬಂದು ಟೊಮೆಟೊ ಫ್ರೈ ಆಯ ಬಲೆಮೆ. ಇನ್ನು ಇದಕ್ಕೆ நீங்கள் ಚಿಕನ್ ಕೀಮ ಇಟ್ಟಂಗಾಯ್ತು ಕೋಳಿ ಎಡ್ತಿತ್ತು ಬೋನ್ಲೆಸ್ ಅದರ ಕಲ್ಗಿತ್ತು நீங்கள் ಮಿಕ್ಸಿ ಜಾರ್ಲು ಅರ್ಕೋರು നല്ല ಪೇಸ್ಟ್ ಅವರು ಅದ್ರ ಎಣ್ಣಿಟ್ಟು ಮಿಕ್ಸ್ ಹಾಕಿ പിന്നെ ಇದಕ್ಕೆ நீங்கள் ಉಪ್ಪಿಟ್ಟಂಗಾಯ್ತು ಟೇಸ್ಟ್ಗೆ ಬೇಡ ಮಾತ್ರ ಉಪ್ಪಿಡೋರು. ವಾಪಸ್ ಇದ್ರ ಮಿಕ್ಸ್ ಹಾಕಿ ಆಯ್ತು. ಕೋಳಿ ಎಲ್ಲ ಬೆಂದು ಅಂತೂ ಬರ್ಬೋ ಇದಕ್ಕೆ ಇನ್ನು நீங்கள் പൊടി ಇಟ್ಟಂಗಾಯ್ತು മഞ്ഞൾ പൊടി ಪಾವ್ ಬಾಜಿ ಮಸಾಲ ಚಿಕನ್ ಮಸಾಲ പിന്നെ ಮೊಲೋರ പൊടി ಹೆಂಗೆ ಮಾಡ್ತಾರೆ ನಿಂಗೆ ಖಾರ ಯಾರ ಬೇನೋ ಚಂದ ಯಾರು ಇಟ್ಟಂಗಾಯ್ತು പിന്നെ ಲಿಂಬೆ ಇಡೋರು ಇಟ್ಟು ತೈಲ್ പിന്നെ ಇದ್ರ നിങ്ങൾ ಮಿಕ್ಸ್ ಹಾಕಿ ಹೆಂಗಾಯ್ತು. ಇಪ್ಪ ನಿಂಗೆ ಖಾರ ಮೆಯ್ಯಲ್ಲಿ நீங்கள் ವಾಪಸ್ಸು ಮೊಲೋರ പൊടി ಇಡೋರು. ಪಾವ್ ಬಾಜಿ ಮಸಾಲ ಇಟ್ಟಂಗಾಯ್ತು. പിന്നെ ಇಪ್ಪ ನಂಗೆ ಬೇವಟ್ಟಿ ಬೆಚ್ಚೋ ತರಕಾರಿ ಉಂಡಲ್ಲಿ ಅದಿಟ್ಟಂಗಾಯ್ತು. ಅದಿಟ್ಟಿತ್ತು ವರ್ಕತ್ತ ಮಿಕ್ಸ್ ಹಾಕೋರು. പിന്നെ ಇದ್ರ നിങ്ങൾ ಸ್ಮ್ಯಾಶ್ ಹಾಕಿ ಹೆಂಗಾಯ್ತು. ಇಪ್ಪ ಪೊಟ್ಯಾಟೊ ಸ್ಮ್ಯಾಶರ್ ಬಂಡಲ್ಲಿ ಅದ್ರಲ್ಲಿ നിങ്ങൾ ಸ್ಮ್ಯಾಶ್ ಹಾಕಿ ಹೆಂಗಾಯ್ತು. ಇಲ್ಲೇ നിങ്ങൾ ತರಕಾರಿ ಫಸ್ಟಿಗೆ ಸ್ಮ್ಯಾಶ್ ಹಾಕಿತ್ತು ಬೇಕಾ പിന്നെ ഇങ്ങനെ ഇട്ടയിൽ പിന്നെ ಸ್ಮ್ಯಾಶ್ ಹಾಕ. ഇപ്പം നല്ല ಸ್ಮ್ಯಾಶ್ ಹಾಕಿಯಲ್ಲಿ പിന്നെ ಇದಕ್ಕೆ നിങ്ങൾ ಕೊತ್ತಂಬರಿ ಚೊಪ್ಪಿಡೋರು. ನಿಂಗೆ ಕೂಡ ಉಪ್ಪು പിന്നെ ಪುಳಿ ಮೇಯ್ಯಲೆ നിങ്ങൾ ಲಿಂಬೆ പിന്നെ ಉಪ್ಪು പിന്നെ ಖಾರ ನಿಂಗೆ ಖಾರ ಇಡೋರು. ಲಾಸ್ಟಿಗೆ നിങ്ങൾ ಕೊತ್ತಂಬರಿ ಚೊಪ್ಪು ಇಟ್ಟಿತ್ತು ഒരു 3 ಮಿನಿಟ್ ನೇರ ಮೀಡಿಯಂ ಫ್ಲೇಮಲ್ಲಿ ಬೆಚ್ಚೋಗಬೇಕೋರು. പിന്നെ നിങ്ങൾ ಸ್ಟವ್ ಆಫ್ ಹಾಕೋರು. ಲಾಸ್ಟಿಗೆ ಬಟರ್ ಇಟ್ಟಂಗಾಯ್ತು. ಬಟರ್ ಇಟ್ಟಂಗೆ ಚಿಕನ್ ಪಾವ್ ಬಾಜಿ ಮಸಾಲ ರೆಡಿ ಆಯ್ತು. ಇನ್ನು ನಂಗೆ ಪಾವ್ ಆನಮೆ ಬಟರ್ ಇಟ್ಟಿತ್ತು ಪಾವ್ರ ಕಟ್ ಹಾಕೋರು. പിന്നെ ಇದಕ್ಕೆ ಬಟರ್ ತೆಲ್ಲು ಕೊತ್ತಂಬರಿ ಚೊಪ್ಪು ಕಟ್ ಹಾಕಿತ್ತು ಇಡೋರು. ಜಂಡು ಸೈಡು ರೋಸ್ಟ್ ಹಾಕಿಂಗಾಯ್ತು ನೋಕೋರು. ಜಂಡು ಸೈಡು ಹಿಂಗೆ ಫ್ರೈ ಹಾಕೋರು. ಬಟರ್ ಇಟ್ಟಂಗಾಯ್ತು നല്ല ಟೇಸ್ಟ್ ಅವರು ಇನ್ಶಾಲ್ಲ നിങ്ങൾ ഇങ്ങനെ ചിക്കൻ പാവ് ബാജി ട്രൈ ಹಾಕೋರು. நீங்கள் ಹಾಕಿ ಹೆಂಗೆ ನಕ್ಕ நீங்கள் ಕಮೆಂಟ್ಸ್ ಹಾಕೋರು ಹೆಂಗನ ಇರುತ್ತೆ ಅಂತ. പിന്നെ ಇದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಲು ಕೊಡುಕುರೆ നിങ്ങൾ ಡಿಸ್ಕ್ರಿಪ್ಷನ್ ಚೆಕ್ ಹಾಕಿ ಹೆಂಗಾಯ್ತು. ಇವ ನೋಕೋರು ஒரு ಸೈಡು ಫ್ರೈ ಆಯ್ತು അതേ പോലെ ಇನ್ನೊಂದು ಸೈಡು ഇങ്ങനെ ಎಮ್ಮೆ ಫ್ರೈ ಹಾಕಿ ಹೆಂಗಾಯ್ತು. ಇಟ್ಟು ಜಂಡು ಸೈಡುം ಫ್ರೈ ಆಯ್ತು പിന്നെ ಪಾവും ರೆಡಿ ಅವರು നല്ല ಕಾಂಬಿನೇಷನ್ ಇನ್ಶಾಲ್ಲ നിങ്ങൾ ഇങ്ങനെ ಟ್ರೈ ಹಾಕೋರು. ನೋಂಬೆಲ್ಲ ಬಂತು ಇನ್ಶಾಲ್ಲ നിങ്ങൾ ഇങ്ങനെ ಚಿಕನ್ ಪಾವ್ ಬಾಜಿ ಟ್ರೈ ಹಾಕೋರು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಹಾಕಿല്ലെങ്കിൽ ಲಿಂಕ್ ಡಿಸ್ಕ್ರಿಪ್ಷನ್ಲು ಕೊಡುಕುರೆ நீங்கள் ಡಿಸ್ಕ್ರಿಪ್ಷನ್ ಚೆಕ್ ಹಾಕಿ ಹೆಂಗಾಯ್ತು. நீங்கள் ഇങ്ങനെ കൊടുക്കുമ്പോൾ ಲಾಸ್ಟ್ಗೆ നിങ്ങൾക്ക് ബട്ടർ ഇട്ട് കൊടുക്ക നല്ല ടേസ്റ്റ് ಅವರು ഇങ്ങനെ നീരുള്ളി പിന്നെ ലിംബെല്ല ഇട്ടിട്ട് നല്ല ടേസ്റ്റ് ಅವರು ഇൻഷാല്ല നിങ്ങൾ ട്രൈ ಹಾಕೋರು. പിന്നെ എൻ്റെ ಚಾನಲ್ നിങ്ങൾ എപ്പോൾ ഇങ്ങനെ മേ സപ്പോർട്ട് ആക്കി ಅಂತಿಕ್ಕೋರು. ಚಾನಲ್ ಎಲ್ಲರಿಗೂ ಶೇರ್ ಹಾಕೋರು. ಶೇರ್ ಹಾಕಿತ್ತು ಸಬ್ಸ್ಕ್ರೈಬ್ ಆಗೋಗು ಚೆಲ್ಲೋರು. ಸಬ್ಸ್ಕ್ರೈಬ್ ಹಾಕಿತ್ತು ಮುಟ್ಟತ್ಲಿಂದ ಬೆಲ್ ಐಕನ್ ಹಿಟ್ ಹಾಕರು. ಅಪ್ಪ ನಾನಿಟ್ಟ ವೀಡಿಯೋ ನಿಂಗೆ ನೋಟಿಫಿಕೇಶನ್ ಆಯ್ತು ಬಂದು ಇನ್ಶಾಲ್ಲ ನಾನು ನೋಂಬರೋದು ಸ್ನ್ಯಾಕ್ಸ್ ರೆಸಿಪಿ ಎಲ್ಲ ಅಪ್ಲೋಡ್ ಹಾಕ್ರೆ ಇನ್ಶಾಲ್ಲ ಆಯ್ತರ ಬೇಗ ಅಪ್ಲೋಡ್ ಹಾಕಿ ಅಂತಿಕ್ಕರೆ നിങ്ങൾ ಚಾನಲ್ಗೆ ಎಪ್ಪೋ ಸಪೋರ್ಟ್ ಹಾಕಿ ಅಂತಿಕ್ಕೋರು. ಇನ್ಸ್ಟಾಗ್ರಾಮು ಪೇಜಿಗೆ ಫಾಲೋ ಹಾಕೋರು. ಚಿಕನ್ ಪಾವ್ ಬಾಜಿನ ಟ್ರೈ ಹಾಕೋರು. ಥ್ಯಾಂಕ್ ಯು.